ಅಮೆರಿಕ ಅಧ್ಯಕ್ಷರ ಕೊಲೆಗೆ ಪ್ರಯತ್ನ ನಡೆದಿತ್ತ. ವೈಟ್ ಹೌಸ್ ಹೋಟೆಲ್ನಲ್ಲಿ ದಾಳಿಗೆ ಯತ್ನ ಆಗಿದೆ. 7 ಸುತ್ತಿನ ಭದ್ರತಾ ಕೋಟೆಯನ್ನ ಭೇದಿಸಿ ಬಂದಿದ್ದು ಶೂಟರ್. ಅದು ಹೇಗೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಈಗ. ಅತ್ಯಂತ ಟೈಟ್ ಸೆಕ್ಯೂರಿಟಿ ಇರುವಂತಹ ವೈಟ್ ಹೌಸ್ ಹೋಟೆಲ್ನಲ್ಲಿ ದಾಳಿಗೆ ಯತ್ನ ನಡೆದಿರುವುದು. ಈ 7 ಸುತ್ತಿನ ಭದ್ರತಾ ಕೋಟೆಯನ್ನ ಭೇದಿಸಿ ಶೂಟರ್ ಬಂದಿದ್ದು ಹೇಗೆ? ಟ್ರಂಪ್ ದಂಪತಿ ವೇದಿಕೆಯಲ್ಲಿ ಇರುವಾಗಲೇ ದಾಳಿ ಆಗಿದೆ. ಅಧ್ಯಕ್ಷರ ಭದ್ರತಾ ಸಿಬ್ಬಂದಿಗೆ ಗುಂಡು ತಾಗಿದೆ ಅನ್ನೋ ಮಾಹಿತಿ ಇದೆ. ಓರ್ವ ಭದ್ರತಾ ಸಿಬ್ಬಂದಿಗೆ ಏಟಾಗಿದೆ. ಮೆಲಾನಿಯಾ ಟ್ರಂಪ್ ಕರೆದುಕೊಂಡು ಹೋಗಿದ್ದಾರೆ ಸಿಬ್ಬಂದಿಗಳು. ವೈಟ್ ಹೌಸ್ನಲ್ಲಿ ಸ್ವಲ್ಪ ಹೊತ್ತು ಆತಂಕದ ವಾತಾವರಣ ಸಹಜವಾಗಿ ನಿರ್ಮಾಣ ಆಗಿದೆ. ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಭದ್ರತಾ ಸಿಬ್ಬಂದಿಗಳು. ಭದ್ರಕೋಟೆಯಲ್ಲೇ ಟ್ರಂಪ್ ಕೊಲೆಗೆ ಪ್ರಯತ್ನ ನಡೀತಾ. ಹಾಗಾದ್ರೆ ಈ ಬಗ್ಗೆ ಟ್ರಂಪ್ ಮಾತನಾಡಿದ್ರು ಕೂಡ 31 ವರ್ಷದ ಥಾಮಸ್ ಅಲೆನ್ ಎಂಬಾತನಿಂದ ದಾಳಿ ಆಗಿರುವುದು ಅಂತ ಪತ್ತೆಯಾಗಿದೆ. ಆತನ ಗುರುತು ಹಿಡಿಯಲಾಗಿದೆ. ಈ ಆರೋಪಿ ಕ್ಯಾಲಿಫೋರ್ನಿಯಾದ ಮೂಲದವನು ಅಂತ ಗೊತ್ತಾಗಿದೆ. ಈತ ಕಮಲಾ ಹ್ಯಾರಿಸ್ ಪರ ಪ್ರಚಾರವನ್ನ ಮಾಡಿದ್ದ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈ ಹಿಂದಿನ ಪ್ರಧಾನಿ ಥಾಮಸ್ ಅಲೆನ್, ಆತನ ಫೋಟೋ ನೋಡ್ತಾ ಇದ್ದೀವಿ. ವೈಟ್ ಹೌಸ್ನಲ್ಲಿ ಗುಂಡಿನ ದಾಳಿಯಾದಂತಹ ಸಂದರ್ಭದಲ್ಲಿ ಚಿತ್ರಣ ಹೇಗಿತ್ತು ಅನ್ನುವ ದೃಶ್ಯ ಇದು. ಟ್ರಂಪ್ ಕೊಲೆಗೆ ಯತ್ನಾನ. ಟ್ರಂಪ್ ದಂಪತಿ ಇಬ್ಬರು ಕೂಡ ಹಾಕಿದ್ದಂಥ ಟೇಬಲ್ ಕೆಳಗಡೆ ಅವಿತುಕೊಂಡು ಕುಳಿತುಕೊಳ್ತಾರೆ ರಕ್ಷಣೆಗಾಗಿ. ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಭದ್ರತಾ ಸಿಬ್ಬಂದಿಗಳು ಬಂದು ಅವರನ್ನ ಸುತ್ತುವರೆದು ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಸುರಕ್ಷಿತವಾದಂತಹ ಸ್ಥಳಕ್ಕೆ. ಭದ್ರತಾ ಸಿಬ್ಬಂದಿ ಮೇಲೆ ದಾಳಿ ಮಾಡಿರುವಂತಹ ಮತ್ತೊಂದು ವಿಡಿಯೋ ನೋಡ್ತಾ ಇದೆ. ಆತ ಓಡಿ ಬಂದು ಅಲ್ಲಿ ಗುಂಡು ಹಾರಿಸಿ ಹೋದಂಗೆ ಕಾಣಿಸ್ತಾ ಇದೆ. ಗುಂಡಿನ ದಾಳಿ ಬಗ್ಗೆ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಂಡು ಹಾರಿಸಿದ ಆಗಂತುಕನ ಗುರುತು ಈಗಾಗಲೇ ಪತ್ತೆಯಾಗಿದೆ ಅಂತ ಹೇಳಿದ್ರು ಟ್ರಂಪ್. ಸುದ್ದಿಗೋಷ್ಠಿ ನಡೆಸಿದ್ರು. ಕ್ಯಾಲಿಫೋರ್ನಿಯಾದ ಕೋಲೆ ಅಲೆನ್ ಬಂಧನ ಆಗಿದೆ. ಆರೋಪಿಯ ಬಂಧನ ಮಾಡಲಾಗಿದೆ. ಆತನ ಬಳಿ ಕೆಲ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿದ್ರು. ದಾಳಿ ವೇಳೆ ಭದ್ರತಾ ಸಿಬ್ಬಂದಿ ಒಬ್ಬ ಗಾಯಗೊಂಡಿದ್ದಾರೆ. ಗುಂಡಿನ ದಾಳಿಯಾದ ಕೂಡಲೇ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ಭದ್ರತಾ ಸಿಬ್ಬಂದಿಗಳಿಂದ. ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಟ್ರಂಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದಂತಹ ಘಟನೆ ಬಗ್ಗೆ. Fact that they just unified. I saw a room that was just totally unified. It was in one way very beautiful, a very beautiful thing to see. A man charged a security checkpoint armed with multiple weapons, and he was taken down by some very brave members of Secret Service, and they acted very quickly and have just released, for purposes of transparency, clarity, I've ordered it to be put out. You probably have it by now. Put out on Truth and put out on many of the platforms. A tape showing the violence of this thug that attacked our Constitution, and also showing how quickly Secret Service and law enforcement acted on our country's behalf. Really did a great job. One officer was shot, but saved by the fact that he was wearing obviously a very good bulletproof vest. He was shot from very close distance with a very powerful gun, and the vest did the job. I just spoke to the officer, and he's doing great. He's great shape. He has very high spirits, and we told him we love him and respect him, and he's a very proud guy. He's very proud of what he does, Secret Service agent. And we looked at all of the conditions that took place tonight, and I will say, it's not a particularly secure building, and I didn't want to say this, but this is why we have to have all of the attributes of what we're planning at the White House. It's actually a larger room, and it's much more secure. It's drone-proof, it's bulletproof glass. We need the ballroom. That's why Secret Service, that's why the military are demanding it. They've wanted the ballroom for 150 years for lots of different reasons, but today's a little bit different because today
ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೇಲೆ ನಡೆದಿರುವ ದಾಳಿ ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಟ್ರಂಪ್ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. 2024ರ ಜುಲೈನಲ್ಲಿ ಟ್ರಂಪ್ ಮೇಲೆ ಪೆನ್ಸಿಲ್ವೇನಿಯಾದಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಇನ್ನು 2016ರಲ್ಲೂ ಕೂಡ ಟ್ರಂಪ್ ಭಾಗಿಯಾಗಿದ್ದಂತಹ ಸಭೆಯಲ್ಲಿ ಗನ್ ಹಿಡಿದು ಬಂದಿದ್ದ ವ್ಯಕ್ತಿಯೊಬ್ಬನನ್ನ ವಶಕ್ಕೆ ಪಡೆಯಲಾಗಿತ್ತು. ಈ ರೀತಿಯಾಗಿ ನಿರಂತರವಾಗಿ ಟ್ರಂಪ್ ಮೇಲೆ ದಾಳಿಗೆ ಯತ್ನಗಳು ನಡೀತಾನೇ ಇದೆ.